ಮುದ್ದು ವಿದ್ಯಾರ್ಥಿಗಳೇ, ಇವತ್ತು 3ನೇ ವರ್ಗದ ಗಣಿತ ವಿಷಯದಲ್ಲಿ ಅಧ್ಯಾಯ 3 ಸಂಕಲನ ಮುಂದುವರೆದ ಭಾಗ ಅಭ್ಯಾಸಗಳನ್ನು ಬಿಡಿಸ್ತಾ ಇದ್ದೀವಿ. ಇಲ್ಲಿವರೆಗೆ ನೀವು ಅಭ್ಯಾಸ 3.1 ಬಿಡಿಸಿದ್ದೀರಿ. 3.2 ಒಂದನೇ ಅಭ್ಯಾಸವನ್ನು ಬಿಡಿಸಿದ್ದೀರಿ. ಇವಾಗ ನಾವು 2ನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ನೀವು ಎಲ್ಲರೂ ಪುಸ್ತಕವನ್ನು ತೆಗೆದುಕೊಳ್ಳ್ರಿ. ಪುಸ್ತಕದಲ್ಲಿ ಒಂದನೇ ಅಭ್ಯಾಸವನ್ನು 3.2ರಲ್ಲಿ ಒಂದನೇದನ್ನು ಬಿಡಿಸಲಾಗಿದೆ. ಇದು ಹೋಮ್ವರ್ಕ್ ಕೊಟ್ಟಿದೆ ನಿಮಗೆ. 2 ಏನದ ಅಂದ್ರೆ ಈ ಕೆಳಗಿನ ಸಂಖ್ಯೆಗಳನ್ನು ಸ್ಥಾನಬೇಲಿ ಪಟ್ಟಿಯಲ್ಲಿ ಬರೆದು ಕೂಡಿಸು. ಯಾವ ಥರ ನೀವು ಒಂದನೇ ಸಮಸ್ಯೆಯನ್ನು ಬಿಡಿಸಿದಿರಿ, ಒಂದನೇ ಅಂಶವನ್ನು ಬಿಡಿಸಿದಿರಲ್ಲ, 5 ಲೆಕ್ಕಗಳನ್ನು 6 ಲೆಕ್ಕಗಳನ್ನು, ಅದೇ ರೀತಿ ಇವುಗಳನ್ನು ಸಹ ನಾವು ಬಿಡಿಸ್ತಾ ಇದ್ದೀವಿ. ಆದರೆ ಅಲ್ಲಿ ಬಿಡಿಸುವಾಗ ಅಲ್ಲಿ ಕೈಲಾಗಳು ಬಂದಿಲ್ಲ, ಅಂದರೆ ಸರಳವಾದ ಲೆಕ್ಕಗಳಲ್ಲಿ ಬಂದಿರ್ತವೆ. ಬಟ್ ಇಲ್ಲಿ ಸ್ವಲ್ಪ ಕೈಲಾಗಳು ಪಟ್ಟು ಮಾಡುವಂಥ ಲೆಕ್ಕಗಳು ಬಂದಿರ್ತವೆ. ಸೊ ಬನ್ನಿ ಅವುಗಳನ್ನು ನೋಡೋಣ. ಮೊದಲನೇ ಉದಾಹರಣೆ ಕೊಟ್ಟ ನೋಡ್ರಿ ಅವರು 172 ಅದೇ 179. ಓಕೆ, ಇದನ್ನು ನಾವೇನು ಮಾಡಬೇಕು, ಈ ಸ್ಥಾನಗಳಿಗೆ ಪಟ್ಟಿಯೊಳಗೆ ಬರ್ಕೊಳ್ಬೇಕು. ಇಲ್ಲಿ ನಾವು ಕೈಲಾಗಳನ್ನು ಕೊಡಬೇಕಾಗ್ತದ. ಸೊ ಇಲ್ಲಿ ಕಾಲಮ್ಗಳನ್ನು ನಾವೇನು ಮಾಡಬೇಕಂದ್ರೆ ಇಟ್ಕೊಂಡು ಬರೀಬೇಕಾಗ್ತದೆ. ಒಂದನೇದು 172 179. ಓಕೆ, ಇಲ್ಲಿ ನೋಡ್ರಿ 9 ಮತ್ತು 2 ಕೂಡಿಸ್ಬೇಕು. 9 2 ಎಷ್ಟು? 9 ನಂತರ 2 ಕೂಡಿಸ್ರಿ. 9 ಆದ ನಂತರ ಎಣಿಸ್ಬೇಕು. 9 10 11. 11 ಅಂದ್ರೆ ಇಲ್ಲಿ ನಾವು ನೇರವಾಗಿ 11 ಬರಲಿಕ್ಕೆ ಬರೋದಿಲ್ಲ, ತಿಳಿತಲ್ಲ. 10ರ ಮುಂದೆ ಬರ್ತಕ್ಕಂಥ ಈ ಎಲ್ಲ ಸಂಖ್ಯೆಗಳಿಗೆ ಏನಾಗ್ತದ, ಒಂದು ಕೈಲ ಬರ್ತದ. ಯಾವ ಮೊದಲನೇ ಅಕ್ಷರ ಅಂಕಿಯನ್ನ ನಾವು ಏನು ಬರೀತಿರ್ತೀವಿ ಅದು ಕೈಲ ಬರ್ತದ. ಅನಂತರದ್ದು ಆ ಒಂದು ಲೆಕ್ಕ ಮಾಡುವ ಅಂಕಿಗಳ ಕೆಳಗೆ ಬರ್ತದೆ. ಅಂದ್ರೆ ಇಲ್ಲಿ 9 2 11 ಬಂತು. 11 ಅಂದ್ರೆ 1 ಇಲ್ಲಿ ಬರ್ತದ, ಬಲಗಡೆ ಇದ್ದು 1. ಮತ್ತೊಂದು 11 1 ಏನಿರ್ತದ ಅದು ಕೈಲಾ ರೂಪದೊಳಗ ಈ ಲೈನ್ ಒಳಗೆ ನಾವೇನು ಮಾಡ್ತೀವಿ, ಬರಿತೀವಿ. ನೀವು ಆ ಕೈಲಾವನ್ನ ಇಲ್ಲಿ ಸೇರಿಸಿ ಅಥವಾ ಇಲ್ಲಿ ಬೇರೆ ಕೊಟ್ಟರು ನಡೀತದ. ಪುಸ್ತಕದಲ್ಲಿ ಏನು ಮಾಡಿದಾರೆ ಅವರು, ಒಂದು ಕಾಲಮ್ ಇಟ್ಕೊಂಡು ಅಲ್ಲಿ ಕೊಟ್ಟಾರ ಅವರು. ಸೊ ನಾವು ಇಲ್ಲಿ 1ಅನ್ನ ಇಲ್ಲಿ ಕೊಟ್ಟರೆ ನಡೀತದ. ಆಮೇಲೆ 9 2 11 ಅಥವಾ ನಾವು ಪ್ರತಿದಿನ ನಾವು ಯಾವ ರೀತಿ ಮಾಡ್ತಿರ್ತೀವಲ್ಲ ಲೆಕ್ಕಗಳು, ಕೆಳಗೆ ಕೈಲ ಕೊಟ್ಟಿರ್ತೀವ, ಆ ರೀತಿ ನಾವು ಇಲ್ಲಿ ಕೈಲ ಕೊಟ್ಟರು ನಡೀತದೆ. ಸೊ 9 2 11 ಆಗ್ತದ. ಈಗ ಒಂದು ಕೈಲ ಕೊಡ್ರಿ. 7 7ನ್ನ ಕೂಡಿಸಿದರೆ ಎಷ್ಟು ನೋಡ್ರಿ. 7 ಮುಂದೆ ಈ 7ನ್ನ ಕೂಡಿಸ್ಬೇಕು. ಅಂದ್ರೆ 7 ಮುಂದೆ ಎಣಿಸ್ತಾ ಹೋಗಿ. 7 8 9 10 11 12 13 14 ಅಂದ್ರೆ 14 ಮತ್ತು ಇಲ್ಲಿ ಕೈಲ ಒಂದಾದ್ರೆ ಇದನ್ನು ಸಹ ನಾವು ಕೂಡಿಸ್ಬೇಕು. 14 1 ಎಷ್ಟು? 15. 15 ಅಂದ ತಕ್ಷಣ ಮತ್ತೊಂದು ಇಲ್ಲಿ ಈ ಸೈಡ್ ಒಂದು ಕೈಲ ಬರ್ತದ, ಇಲ್ಲಿ 5 ಬರ್ತದ, 15. ಹೌದಾ? ಆಮೇಲೆ ಇಲ್ಲಿ ಕೂಡಿಸ್ಕೊಳ್ರಿ. 1 1 2 ಈ ಕೈಲ 1 3 351 ಉತ್ತರ. ಸೊ 351 ಅವರು ಕೊಟ್ಟಿರುವ ಉದಾಹರಣೆಯಲ್ಲಿಯೂ ಸಹ ಬಂದಿದೆ. ಸೊ ಎರಡನೇ ನೋಡ್ರಿ. ಇನ್ನು ಉದಾಹರಣೆ ವಿಷಯ ನಾವು ಒಳ್ಳೆ ಲೆಕ್ಕ ನೋಡ್ರಿ. 400
11 ಅದಿ 299. ಸೊ ಇಲ್ಲಿ ಅದನ್ನ ನಾವು ಬರ್ಕೊಂಡು 411 ಆಮೇಲೆ 299 9 ಮತ್ತು 1 ಕೂಡಿಸಿದ್ರೆ ಎಸ್ 10 ಆದ್ಮೇಲೆ ಇಲ್ಲಿ ಒಂದು ಕೈಲ ಕೊಡ್ರಿ, ಇಲ್ಲಿ 0 ಬರೀಬೇಕು ಹೌದಾ. ಆಮೇಲೆ 9 ಮತ್ತು 1 10 ಈ ಒಂದು ಕೈಲ ಕೂಡಿಸಿದ್ರೆ 11 ಇಲ್ಲಿ ಒಂದನ್ನು ಬರೀರಿ ಇಲ್ಲಿ ಒಂದು ಬರೀರಿ ಅಂದ್ರೆ ಇದು 11 ಆದ ಅಂದ್ರೆ ಒಂದು ಕೈಲ ಈ ಕಡೆ ಬರ್ತದೆ. ಸೊ 4 2 6 6 ಒಳಗೆ ಕೈಲ ಕೂಡಿಸಿದ್ರೆ 710 ಉತ್ತರ. ಇನ್ನು ನೆಕ್ಸ್ಟ್ ಎರಡನೇ ನೋಡ್ರಿ 362 ಅದಿ 362 ಅದಿ 428 362 ಇಲ್ಲಿ 362 ಅದಿ 428 8 2 ಎಸ್ 8 2 ಕೂಡಿಸಿದ್ರೆ ಎಷ್ಟು 10 10 ಅಂದ ತಕ್ಷಣ ಎರಡು ಅಂಕೆ ಅದಲ್ಲ 0 1 10 1 ಮತ್ತು 0 10 ಅಂದರೆ ಇಲ್ಲಿ ಕೈಲ ಒಂದು ಇಲ್ಲಿ ಕೊಡಬೇಕು. ಹಂಗಾದಾಗ ಮತ್ತೆ ಇಲ್ಲಿ 0 ಬರೀಬೇಕು. ಇನ್ನು 2 ಮತ್ತು 6 ಕೂಡಿಸ್ರಿ 6 ಮತ್ತು 2 ಎಷ್ಟು 8 8 ಒಳಗೆ ಇದನ್ನು ಕೂಡಿಸ್ರಿ 9 ಆಗ್ತದೆ. ಆಮೇಲೆ 4 3 7 ಈ ಕೈಲ ಇಲ್ಲ 7 ಬರ್ತದೆ. ಸೊ 790 ಎರಡನೇ ಲೆಕ್ಕ ಉತ್ತರ ಬರ್ತದೆ. ಇನ್ನು ಮೂರನೇದು ನೋಡ್ರಿ 715 ಅದಿ 176 715 ಬರೀರಿ 100 ಸ್ಥಾನದಾಗ 7 10 ಸ್ಥಾನದಲ್ಲಿ 1 ಬಿಡಿ ಸ್ಥಾನದಲ್ಲಿ 5 176 6 5 11 ಇಲ್ಲಿ ಕೈಲ ಒಂದು ಕೊಡ್ರಿ ಇಲ್ಲಿ ಒಂದು ಕೊಡ್ರಿ 7 1 ಎಷ್ಟು 8 8 ಕೈಲ ಒಂದು ಕೂಡಿಸ್ರಿ 9 ಹೌದಾ. ಇನ್ನು 7 1 8 ಈ ತರ 4ನೇದ ಸಾರಿ 1ನೇ ನೋಡ್ರಿ 411 299 ಎರಡನೇ 362 428 ಆಯಿತು. ಆಮ್ಯಾಗ ಮೂರನೇದು 715 176 ಆಯಿತು. ಓಕೆ. ಈ 4ನೇದು ನೋಡ್ರಿ 628 ಅಭಿ 325. ಓಕೆ. ಇದನ್ನು ನಾವೇನು ಮಾಡಬೇಕು ಕೂಡಿಸ್ಬೇಕು. 628 325 ಇನ್ನು 8 ಮತ್ತು 5 ಕೂಡಿಸ್ಬೇಕು ಹೌದಾ. 8 ದೊಡ್ಡ ಅಂಕೆ ಅದ, ಅದರ ಮುಂದೆ ನಾವು ಎನಿಸ್ತಾ ಹೋಗ್ಬೇಕು. 8 ಒಳಗೆ ಎಷ್ಟು ಕೂಡಿಸೋದದ 5 ಅಂದರೆ ಇವು 5 ಕೂಡಿಸ್ಬೇಕು. 8 ಆದ ನಂತರ ಮುಂದೆ ಎನಿಸ್ಬೇಕು ಹೋಗ್ಬೇಕು 5 ತನ. ಇದು 8 ಮುಂದೆ 5 ತನ ಎನಿಸ್ಬೇಕು. 8 ಆದ ನಂತರ ಈ 5 8 ಕೂಡಿಸ್ಬೇಕಾದ್ರೆ ಏನು ಮಾಡಬೇಕು 8 ಆದಮೇಲೆ ಮುಂದೆ ಎನಿಸ್ತಾ ಹೋಗ್ಬೇಕು. ಅಂದರೆ 8 ಆದಮೇಲೆ 9 10 11 12 13 8 ಮತ್ತು 5 ಕೂಡಿಸಿದ್ರೆ 13 ಬರ್ತದೆ. 13 ಅಂದರೆ ಏನು ಮಾಡ್ಬೇಕು ಹೇಳ್ರಿ, ಒಂದು ಕೈಲ ಕೊಡಬೇಕು, 3 ಕೆಳಗಡೆ ಬರೀಬೇಕು. ಇಲ್ಲಿ ಒಂದು ಕೈಲ ಕೊಡ್ರಿ, ಇಲ್ಲಿ 3 ಬರೀರಿ. ಓಕೆ. ಇದು 2 2 ಎಷ್ಟಾಗತ್ತೆ 4 4 ಒಂದು ಕೂಡಿಸಿದ್ರೆ 5. ಓಕೆ. 6 ಮತ್ತು 3 ಕೂಡಿಸಿದ್ರೆ 6 ಮುಂದೆ 3 ಎನಿಸ್ರಿ. 6 ಮುಂದೆ 3 ಎನಿಸ್ಬೇಕು. 6 ಆದ ನಂತರ 7 8 9 ಇಲ್ಲಿ 9. ಒಟ್ಟಾರೆ
ಈ ಅಭ್ಯಾಸ 3.2ರಲ್ಲಿ ಎರಡನೇ ಅಂಶದೊಳಗೆ ನಾವೇನು ಮಾಡಿದ್ದೀವಿ, ಸೇಮ್ ಒಂದನೇ ಅಂಶದಲ್ಲಿ ಯಾವ ರೀತಿ ಲೆಕ್ಕಗಳಿದ್ದು ಅವು ಸರಳ ಲೆಕ್ಕ ಇದ್ದು, ಇಲ್ಲಿ ಕೈಲ ಬರುವಂಥ ಲೆಕ್ಕಗಳು ಬಂದೆವು. ಸೊ ಕೈಲ ಬಂದಾಗ ನೀವೇನು ಮಾಡಬೇಕು, ಒಂದನ್ನು ಕೈಲ ಕೊಟ್ಟು ನೆಕ್ಸ್ಟ್ ಲೈನಲ್ಲಿ ಕೆಳಗಡೆ ಉಳಿದನ್ನು ಬಂದು ಒಟ್ಟಾರೆ ನಾವು ಲೆಕ್ಕಗಳನ್ನು ಬಿಡಿಸಬೇಕು. ಸೊ ಅಭ್ಯಾಸ 3.2 ಭಾಗ 27ರೊಳಗೆ ಅಭ್ಯಾಸ 3.2ರೊಳಗೆ 2 ಅಂಶಗಳು ಅಧ್ಯಯನವನ್ನು ಮಾಡಿದ್ದೀವಿ. ಇನ್ನು ಮೂರನೇ ಅಂಶವನ್ನು ಮುಂದಿನ ಒಂದು ಅವಧಿಯೊಳಗೆ ನಾವು ಅಭ್ಯಾಸ ಮಾಡೋಣ. ಇವತ್ತಿನ ಮನೆ ಕೆಲಸ ಏನಂದ್ರೆ ನೀವೇನು ಮಾಡಬೇಕು, 5ನೇದು ಒಂದನ್ನು ನಿಮ್ಗೆ ಮನೆ ಕೆಲಸಕ್ಕಾಗಿ ನಾನು ಬಿಟ್ಟಿದ್ದೀನಿ. ಇದನ್ನು ನೀವು ಪುಸ್ತಕದಲ್ಲಿ 5ನೇ ಲೆಕ್ಕವನ್ನು ನೋಡಿಬಿಟ್ಟು ಅದನ್ನು ಮಾಡಿರಿ. 547 ಅದೇ 278 ಕೂಡಿಸಿ ಸ್ಥಾನ ಮೇಲೆ ಪಟ್ಟಿಯೊಳಗೆ ಬರೆದು ಏನು ಮಾಡ್ರಿ, ನೀವು ವಾಟ್ಸಪ್ ಹಾಕ್ರಿ. ಸೊ ಇದನ್ನು ನೀವು ಪಕ್ಕದಲ್ಲಿಯೂ ಸಹ ಅಭ್ಯಾಸವನ್ನು ಬಿಡಿಸ್ರಿ. ಇಲ್ಲಿಗೆ ಈ ಒಂದು ಅವಧಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.